ಇಲ್ಲಿವರೆಗೆ ಎಷ್ಟು ಲಕ್ಷ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಸ್ಕೂಲುಗಳಿಗೆ ಮಾಸ್ತರ್ಗಳನ್ನು ಟೀಚರ್ಗಳನ್ನ ನೇಮಣಿಕೆ ಮಾಡೋದಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಯಾಕಂದ್ರೆ ಭಾಳ ಅವಶ್ಯ. ಯಾಕಂದ್ರೆ ಈ ದೇಶದ ಸಂಪತ್ತನ್ನ ಇವತ್ತಿನ ಮಕ್ಕಳು ಅವ್ರ ಶಿಕ್ಷಣ ಕೊಡ್ಸೋಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಎಲ್ಲಿ ಇವತ್ತು ಬಂದು ದುಡ್ಡೆಲ್ಲ ಏನು ಡೆವಲಪ್ಮೆಂಟ್ ಆಯಿತು? ಇವತ್ತು ಜನಸಾಮಾನ್ಯರು ನೀವು ಮತದಾರ ಪ್ರಶ್ನೆ ಮಾಡ್ಬೇಕಾಯ್ತು. ಅದನ್ನು ಇವ್ರು ಹೇಳ್ತಾರೆ ಹುಡುಕಿದಾರ ಬಂದರು ದೊಡ್ಡ ಫಂಕ್ಷನ್ ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯ ಇರ್ಬೋದು, ಹಿಂದಿನ ಯಡಿಯೂರಪ್ಪನವ್ರು ಇರ್ಬೋದು, ಅದ್ರ ಹಿಂದಿನ ಮತ್ತೆ ಎರಡು ಸರ್ಕಾರದವ್ರು ಇರ್ಬೋದು, ಇವರೆಲ್ಲರೂ ಹೇಳಿ ಕೊಟ್ಟಿದ್ದು ಅದರ ಪ್ರಗತಿ ಎಲ್ಲಿದೆ? ಅದ್ರ ಎಕ್ಸಾಕ್ಟ್ ರಿಪೋರ್ಟ್ ಎಲ್ಲಿದೆ? ಅದನ್ನು ಇವತ್ತು ಸಿದ್ದರಾಮಯ್ಯರು ಕೊಡಬೇಕಾಗಿದೆ, ಮೋದಿಯವರು ರಾಷ್ಟ್ರ ಮಟ್ಟದಾಗ ಕೊಡಬೇಕಾಗಿದೆ. ಬರೀ ಬಾಯಿ ಮಾತಿನ ಮಾತಲ್ಲ, ಕೇವಲ 10% ಜನರ ಸಲುವಾಗಿ ದೇಶ ಅಲ್ಲ, ಇನ್ನುಳಿದ 90% ಜನರು ಇಡಬೇಕಾಗಿದೆ. ಸಾಲ ಮಾಡಿಸ್ಲಿಕ್ಕೆ ಆಗ್ತಾಯಿಲ್ಲ, ಬಡ್ಡಿ ಕೊಡೋಕ್ಕಾಗ್ತಾಯಿಲ್ಲ, ಸಾಲ ತಗೊಂಡವ್ರು ಓಡಾಡಿ ಹೋಗ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸವ್ರು ಯಾವ ರೀತಿ ಕಾಡ್ತಾ ಇದ್ದಾರೆ ನೋಡ್ತಾ ಇದ್ವಿ ನಾವು. ಇವೆಲ್ಲವೂ ಇವತ್ತು ಅತ್ಯಂತ ದಯನೀಯ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಇಂಥ ಪ್ರಸಂಗದಲ್ಲ ನಮ್ಮ ಕರ್ನಾಟಕ ಸರ್ಕಾರ ಬೇರೆ ಬೇರೆ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಅಂತೇಳಿ ಅವ್ರು ಇನ್ವೆಸ್ಟ್ ಮಾಡ್ಬೋದು, ಇಲ್ಲಂತೆಲ್ಲ ಮಾಡ್ತಾರೆ. ಆದರೆ ಉದ್ಯೋಗಗಳು ಎಲ್ಲಿದಾವೆ? ಎಷ್ಟು ಜನ ಉದ್ಯೋಗ ಪಡ್ಕೊಂಡಿದ್ದಾರೆ ಇವತ್ತು? ಇದಕ್ಕೆಲ್ಲ ಇವತ್ತು ಉತ್ತರ ಕೊಡುವಂಥ ಸಮಯ. ಇನ್ವೆಸ್ಟ್ದಾರಿಗೆ ಅಂತೇಳಿ ಡಿಸ್ಕರೇಜ್ ಮಾಡೋದಲ್ಲ. ಮತ್ತು ಇತ್ತೀಚಿನ 2-3 ವರ್ಷದಲ್ಲಂತೂ ವಿದೇಶಿ ಬಂಡವಾಳದಾರರು ನಮ್ಮ ಮಾರ್ಕೆಟ್ನಿಂದ, ಅದು SB ನಿಮಗೂ ಗೊತ್ತದ, ನಮ್ಮ ಸೆಬಿಯಿಂದ ದುಡ್ಡು ತಗೊಳ್ತಾ ಇದ್ದಾರೆ. ದಿನಕ್ಕೆ 10,000 ಕೋಟಿ, 2,000 ಕೋಟಿ, 8 ಲಕ್ಷ ಕೋಟಿ, ಏನು ಹೇಳಿಕ್ಕೆ ಸಾಧ್ಯ? ಎಷ್ಟು ಹೋಗ್ತದ ದುಡ್ಡು ನೋಡೋಕೆ ಅಂದಾಜು ಜನ. ಅದಕ್ಕೆ ಇವತ್ತು ಎಲ್ಲರಿಗೂ ಖಚಿತವಾದ ಸತ್ಯದ ಒಂದೇನು ರೆಕಾರ್ಡ್ಸ್ ಇದ್ದಾವೆ ಮತ್ತು ಅಂಕಿಅಂಶಗಳಿದ್ದಾವೆ, ಅವು ನಮ್ಮ ಮುಂದೆ ಇಟ್ಟರೆ ಭಾಳ ಉತ್ತಮ. ಎಷ್ಟು ಉದ್ಯೋಗ ಸೃಷ್ಟಿ ಆದವು, ಎಷ್ಟು ಇಲ್ಲಿರೋ ಕಂಪ್ನಿಗಳು ಎಕ್ಸಿಸ್ಟದಲ್ಲಿ ಇದಾವೆ, ಎಷ್ಟು ಸ್ಟಾರ್ಟಪ್ ದಿವಾಳಿ ಇದ್ದವು. ಅದು ಇದು ಮತದಾರ ಕೇಳಬೇಕಾದ ಪ್ರಶ್ನೆ. ಮತದಾರರ ಎಚ್ಚರ ಇಲ್ಲ ಆದರೆ ಈ ದೇಶ ಇನ್ನೂ ಬರ್ತದಲ್ಲಿ ಹೋಗ್ತದೆ, ಎರಡು ಮಾತಿಲ್ಲ. ಈ ಭೌಗೋಳಿಕ ಮಾತುಗಳು ಬೇಕಾಗಿಲ್ಲ, ವಾಸ್ತವದ ಮಾತುಗಳು, ವಾಸ್ತವದ ಅಂಕಿಅಂಶಗಳು ಬಂದರೆ ಭಾಳ ಉತ್ತಮ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.